ಎಲ್ರಿಗೂ ನಮಸ್ಕಾರ. ಗುರುಕುಲದಿಂದ ಈ ದಿನದ ಸುಭಾಷಿತ. ನಾವು ಜೀವ ಬಿಟ್ಟ ಮೇಲೆ, ದೇಹ ಬಿಟ್ಟ ಮೇಲೆ ನಮ್ಮ ಸ್ಥಿತಿ ಹೇಗಿರುತ್ತೆ ಅಂತೇಳಿ ಭರ್ತೃಹರಿ ತಮ್ಮ ಶ್ಲೋಕದಲ್ಲಿ ತಿಳಿಸ್ತಾರೆ. ಧನಾನಿ ಭೂಮೌ ಪಶವಶ್ಚ ಗೋಷ್ಠೆ, ಧನಾನಿ ಭೂಮೌ ಪಶವಶ್ಚ ಗೋಷ್ಠೆ, ನಾರಿ ಗೃಹದ್ವಾರಿ ಸಖಾ ಸ್ಮಶಾಣೆ, ನಾರಿ ಗೃಹದ್ವಾರಿ ಸಖಾ ಸ್ಮಶಾಣೆ, ದೇಹಶ್ಚಿತಾಯಾಂ ಪರಲೋಕ ಮಾರ್ಗೆ, ದೇಹಶ್ಚಿತಾಯಾಂ ಪರಲೋಕ ಮಾರ್ಗೆ, ಧರ್ಮಾನುಗೋ ಗಚ್ಚತಿ ಜೀವ ಏಕಃ, ಧರ್ಮಾನುಗೋ ಗಚ್ಚತಿ ಜೀವ ಏಕಃ ಅಂತೇಳಿ ಭರ್ತೃಹರಿ ಹೇಳ್ತಾರೆ. ಅಂದರೆ ಸತ್ತ ನಂತರ ಧನ ನಾವು ಸಂಪಾದಿಸ್ತಕ್ಕಂಥ ಧನ ಅಂದರೆ ಪ್ರತಿಯೊಂದು ಧನ ಎಲ್ಲವೂ ಭೂಮಿಯಲ್ಲೇ ಇರುತ್ತದೆ. ಪಶುಗಳು ಕೊಟ್ಟಿಗೆಯಲ್ಲಿ ಕಟ್ಟಲ್ಪಡ್ತದೆ, ಪಶುಗಳನ್ನು ಕೊಟ್ಟಿಗೆಯಲ್ಲೇ ಇರುತ್ತೆ. ನಮ್ಮ ಹೆಂಡತಿ ನಾರಿ ಮನೆ ಬಾಗಿಲಿಗೆ ತನಕ ಮಾತ್ರ ಬರ್ತಾಳೆ, ಮಿತ್ರನು ಸ್ಮಶಾನ ತನಕ ಬರ್ತಾನೆ, ನಮ್ಮ ಸ್ನೇಹಿತರು ಸ್ಮಶಾನ ತನಕ ಬರ್ತಾರೆ. ಪರಲೋಕ ಮಾರ್ಗದಲ್ಲಿ ಶರೀರ ಪರಲೋಕ ಮಾರ್ಗಕ್ಕೆ ಹೋಗಲಿಕ್ಕೆ ಶರೀರ ಚಿತೆಯಲ್ಲಿ ಹತ್ತುತ್ತಾ ಇರುತ್ತೆ. ಮನುಷ್ಯನಿಗೆ ಯಾವುದೇ ಬರದೆ ಕೇವಲ ಅವನ ಧರ್ಮ ಮತ್ತು ಅಧರ್ಮ, ಶುಭ ಮತ್ತು ಅಶುಭ, ಅವನು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳು ಮತ್ತು ಕೆಟ್ಟ ಕೆಲಸಗಳು ಮಾತ್ರ ಅವನ ಹಿಂದೆ ಇರ್ತದೆ ಅಂತ ಹೇಳಿ ಭರ್ತೃಹರಿ ತಮ್ಮ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಜೈ ಶ್ರೀರಾಮ್. ನಮಸ್ತೆ.